ಪ್ರಸಂಗಿ 2ನೇ ಅಧ್ಯಾಯ 26ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದೇವರು ತಾನು ಮೆಚ್ಚಿದವನಿಗೆ ಜ್ಞಾನವನ್ನು, ತಿಳುವಳಿಕೆಯನ್ನು, ಸಂತೋಷವನ್ನು ದಯಪಾಲಿಸುತ್ತಾನಲ್ಲವೇ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನು ನಮ್ಮ ಜೀವಿತದಲ್ಲಿ ಆತನ ಏನ್ ಮಾಡುವವನಾಗಿದ್ದಾನಂದ್ರೆ ಒಂದು ಸಂತೋಷವನ್ನು ಅನುಗ್ರಹಿಸಿಕೊಡುವವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ತಿಳುವಳಿಕೆಯನ್ನು ಅನುಗ್ರಹಿಸಿಕೊಡುವವರಾಗಿದ್ದಾರೆ. ನಮ್ಮ ಮಾರ್ಗಗಳಲ್ಲಿ ಒಂದು ಜ್ಞಾನವನ್ನು ಆತನು ದಯಪಾಲಿಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಸೊಲೊಮೋನನಿಗೆ ಆತನ ಅನುಗ್ರಹಿಸಿದಂತಹ ಜ್ಞಾನ ವಿವೇಕಗಳನ್ನ ನಮ್ಮ ಜೀವಿತದಲ್ಲಿ ಆತನ ಏನ್ ಮಾಡುವವನಾಗಿದ್ದಾನೆ, ಕೊಂಡು ಬರುವವನಾಗಿದ್ದಾನೆ. ಇವತ್ತು ಅನೇಕ ವಿಷಯಗಳಲ್ಲಿ ನಾವು ತಿಳುವಳಿಕೆಯಿಂದ ನಡೆದು ಹೋಗ್ಬೇಕಾಗ್ತದೆ. ಆ ಎಲ್ಲಾ ವಿಷಯಗಳಲ್ಲಿ ಕರ್ತನಿಗೆ ನೋಡಿ ನಾವು ಪ್ರಾರ್ಥಿಸಬೇಕು. ದೇವರೇ, ಈ ಒಂದು ವಿಷಯದಲ್ಲಿ ನಾನು ಏನ್ ಮಾಡ್ಬೇಕು ನನ್ಗೆ ಗೊತ್ತಾಗ್ತಿಲ್ಲ ಸ್ವಾಮಿ. ಈ ವಿಷಯದಲ್ಲಿ ದೇವರೇ ನನಗೊಂದು ತಿಳುವಳಿಕೆನ ಕೊಡು. ಈ ವಿಷಯದಲ್ಲಿ ದೇವರೇ ನನಗೊಂದು ವಿವೇಕವನ್ನ ಕೊಡು. ಈ ವಿಷಯದಲ್ಲಿ ದೇವರೇ ನನಗೊಂದು ಜ್ಞಾನವನ್ನ ಕೊಡು ಸ್ವಾಮಿ ಎಂದು ಹೇಳುವಾಗ ಕರ್ತನ ನಮಗೆ ಏನ್ ಮಾಡುವವನಾಗಿದ್ದಾನೆ ಅಂದ್ರೆ ಜ್ಞಾನವನ್ನ, ವಿವೇಕವನ್ನ, ತಿಳುವಳಿಕೆಯನ್ನು ನಮ್ಮ ಜೀವಿತದಲ್ಲಿ ಆತನ ಅನುಗ್ರಹಿಸಿಕೊಡುವವನಾಗಿದ್ದಾನೆ. ಇಸ್ರಾಯೇಲ್ ಜನರನ್ನ ನಡೆಸುವುದಕ್ಕಾಗಿ ಸೊಲೊಮೋನನು ಕರ್ತನ ನೋಡಿ ಕೇಳ್ತಾನೆ, ದೇವರೇ, ಈ ಜನರನ್ನ ನಡೆಸುವುದಕ್ಕಾಗಿ ನನಗೆ ಜ್ಞಾನವನ್ನ ಕೊಡು, ವಿವೇಕವನ್ನ ಕೊಡು, ತಿಳುವಳಿಕೆಯನ್ನ ಕೊಡು ಎಂದು ಹೇಳುವಾಗ ಕರ್ತನ ಅವನನ್ನ ಮೆಚ್ಚಿ ದೇವರು ಅವನಿಗೆ ಏನ್ ಮಾಡುವವರಾಗಿದ್ದಾರೆ, ಒಂದು ತಿಳುವಳಿಕೆಯನ್ನು ಅನುಗ್ರಹಿಸುವವರಾಗಿದ್ದಾರೆ. ಜ್ಞಾನ ವಿವೇಕಗಳಿಂದ ಅವನನ್ನ ತುಂಬಿಸುವವರಾಗಿದ್ದಾರೆ. ಇವತ್ತು ಅದೇ ಪ್ರಕಾರ ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ಅನೇಕ ವಿಷಯಗಳಲ್ಲಿ ಜ್ಞಾನ ಕಡಿಮೆ ಆಗಿರುವುದಾದ್ರೆ ನಾವು ಇವತ್ತು ಆತನನ್ನು ನೋಡಿ ಕೇಳುವಾಗ ಆತನ ಹಂಗಿಸದೆ ಪ್ರತಿಯೊಬ್ಬರಿಗೂ ದೇವರ ಏನ್ ಮಾಡುವವರಾಗಿದ್ದಾರೆ, ಜ್ಞಾನ ವಿವೇಕಗಳನ್ನ ನಮಗೆ ಅನುಗ್ರಹಿಸಿಕೊಡುವವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ಕರ್ತನ ಸಂತೋಷವನ್ನು ಕೂಡ ನಮಗೆ ದಯಪಾಲಿಸುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಇರುವಂತಹ ದುಃಖದ ಪರಿಸ್ಥಿತಿಗಳನ್ನ ಆತನು ಮಾರ್ಪಡಿಸಿ, ನಮ್ಮ ಜೀವಿತದಲ್ಲಿ ಇರುವಂತಹ ಕಣ್ಣೀರಿನ ಪರಿಸ್ಥಿತಿಗಳನ್ನ ಆತನು ಮಾರ್ಪಡಿಸಿ ನಮ್ಮ ಜೀವಿತದಲ್ಲಿ ಸಂತೋಷವನ್ನು ಅನುಗ್ರಹಿಸುವುದಕ್ಕೆ ಆತನು ಶಕ್ತನಾಗಿರುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನೀನು ಕಾರ್ಯವನ್ನ ಮಾಡಿ ಅಪ್ಪ, ನಿನ್ನ ಜನರಿಗೆ ಒಂದು ಜ್ಞಾನವನ್ನ, ವಿವೇಕವನ್ನ, ತಿಳುವಳಿಕೆಯನ್ನು ಅನುಗ್ರಹಿಸಿಕೊಡುವುದಕ್ಕಾಗಿ ಸ್ತೋತ್ರ. ಎಲ್ಲ ದುಃಖದ ಪರಿಸ್ಥಿತಿಗಳನ್ನ ನೀನು ಮಾರ್ಪಡಿಸಿ ಒಂದು ಸಂತೋಷವನ್ನು ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್.